ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ನಾನು ನಿಮ್ಗೆ ಇವತ್ತ ಬಜಾಜ್ ನವರು ಬಿಟ್ಟಿರೋ ಬಜಾಜ್ CT100 ಬೈಕ್ ನ ರಿವ್ಯೂ ಮಾಡೋದಕ್ಕೆ ತಗೊಂಡ್ ಬಂದಿದ್ದೀನಿ. ಸ್ನೇಹಿತರೆ, ಈ ಬಜಾಜ್ CT100 ಬೈಕ್ ನ ನೀವು ಎಲ್ಲಾದ್ರೂ ಒಂದ್ಸತಿ ನೋಡೇ ಇರ್ತೀರಾ. ಬಜೆಟ್ ಫ್ರೆಂಡ್ಲಿ ಫ್ಯಾಮಿಲಿಗಂತಾನೆ ಮಾಡಿರೋ ಈ ಬೈಕು ತುಂಬಾ ಫೇಮಸ್ ಆಗಿದ್ದೆ ಇದರ ಫ್ಯೂಲ್ ಎಫಿಷಿಯನ್ಸಿಗೆ, ಅಂದ್ರೆ ಇದರ ಮೈಲೇಜ್ಗೆ ಅಂತಾನೆ ಈ ಬೈಕು ತುಂಬಾ ಫೇಮಸ್ ಆಗಿದೆ. ಈ ಬೈಕ್ ನ ಕೂಲಂಕುಷ ಅಲ್ಲದೆ ಇದ್ರು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಂದ್ಗಡೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಇದೆ, ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಇಂಜಿನ್ ಬಂದ್ಬಿಟ್ಟು 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡ್ರು ನ್ಯಾಚುರಲ್ ಹೇರ್ ಕೂಲ್ಡ್ ಇಂಜಿನ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಈ ಬೈಕಲ್ಲಿ 4 ಗೇರ್ಗಳು ನಿಮಗೆ ಸಿಗುತ್ತೆ. ಈ ಬೈಕಲ್ಲಿ ಒಂದು ಏನ್ ವಿಶೇಷ ಅಂದ್ರೆ ನಿಮ್ಗೆ ಮ್ಯಾಗ್ವೆಲ್ ಸಿಗಲ್ಲ, ಈ ತರ ಫೋಕ್ಸ್ ಗಾಡಿ ಸಿಗುತ್ತೆ. ಈ ಬೈಕು ಎಂತೆಂಥವ್ರಿಗೆ ಯೂಸ್ ಆಗುತ್ತೆ, ಈ ಬೈಕಲ್ ಖರ್ಚು ಏನ್ ಬರುತ್ತೆ, ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನಾವು ನೋಡೋದಕ್ಕೆ ಹೋಗೋಣ. ಆಮೇಲೆ ಇನ್ನೊಂದು ವಿಷಯ, ಈ ಬೈಕು ನಾನು ಇತ್ತೀಚೆಗೆ ತಗೊಂಡಿರೋ ಬೈಕಲ್ಲಿ ಇದು ಒಂದು. ನನ್ನ ಹತ್ರ ಟೋಟಲ್ 2 ಬೈಕ್ಗಳಿದಾವೆ, ಅದರಲ್ಲಿ ಇದು ಒಂದು. ಇನ್ನೊಂದು 25,000 ರೂಪಾಯಿ ಆಯ್ತು, 2017 ಮಾಡಲು ಬಜಾಜ್ CT100 BS4. ನೀವೇ ನೋಡ್ತಿದ್ರ ಬೈಕ್ ಯಾವ ರೀತಿ ಇದೆ ಅಂತ. ಸೀಟಿಂಗ್ ಪೊಸಿಷನ್ ಬಂದ್ಬಿಟ್ಟು ಬೇರೆ ಬೈಕ್ ಗಳಿಗೆ ಕಂಪೇರ್ ಮಾಡೋದಾದ್ರೆ ಈ ಬೈಕಲ್ಲಿ ಸೀಟ್ ಸ್ವಲ್ಪ ಲೆಂತ್ ಕೊಟ್ಟಿದ್ದಾರೆ. ಒಂದ್ 3-4 ಜನ ಫ್ಯಾಮಿಲಿಗಂತಾನೆ ಇರೋ ಬೈಕ್ ಅಲ್ವಾ, ಫ್ಯಾಮಿಲಿ ಅವರು ಗಂಡ ಹೆಂಡತಿ ಅದ್ರ ಮಧ್ಯದಲ್ಲಿ ಒಂದು ಮಗು ಕೂರ್ಸ್ಕೊಂಡು ಹೋಗಕ್ಕಂತಾನೆ ಸ್ವಲ್ಪ ಸೀಟ್ ದೊಡ್ಡದು ಕೊಟ್ಟಿದ್ದಾರೆ. ಆಮೇಲೆ ಈ ಬೈಕ್ ನ ನೀವು ಬೇರೆ ಬೈಕ್ ಗಳ ರೀತಿ, ಸ್ಪೋರ್ಟ್ಸ್ ಬೈಕ್ ರೀತಿ, ಆಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ ರೀತಿ, ಡ್ಯೂಕ್ ಬೈಕ್ ರೀತಿ, ಆಮೇಲೆ HF ಡಿಲಕ್ಸ್ ಬೈಕ್ ರೀತಿ ಹೆಂಗ್ ಬೇಕಂಗ್ ಓಡ್ಸಾಡಿದ್ರೆ ಈ ಬೈಕ್ ತಡ್ಕೊಳ್ಳಲ್ಲ. ಈ ಬೈಕು ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಬೈಕು. ನಿಮ್ ತಾಕತ್ನ ಈ ಬೈಕ್ ಮೇಲೆ ಪ್ರದರ್ಶನ ಮಾಡಿದ್ರೆ ಈ ಬೈಕ್ ಉಳಿಯೋದಿಲ್ಲ. ಇದು ಕಿಲೋಮೀಟರ್ ಸ್ಪೀಡ್ ತೋರಿಸುತ್ತೆ, ಇದು ಪೆಟ್ರೋಲ್ ತೋರಿಸುತ್ತೆ, ಎಷ್ಟು ಹಾಕಿದ್ವಿ ಎಷ್ಟಿಲ್ಲ ಅಂತ. ಆಮೇಲೆ ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಆಗಿದೆ, ಗಾರ್ಡಿಯನ್ ಬೆಲ್ ಯೂಸ್ ಮಾಡೋದು. ಈ ಹುಡುಗರೆಲ್ಲ ಗಾರ್ಡಿಯನ್ ಬೆಲ್ ನ ಇಟ್ಕೊಂತ ಇದಾರೆ. ಈ ಗಾರ್ಡಿಯನ್ ಬೆಲ್ ಯಾರು ಕೊಡ್ತಾರೆ ಅಂದ್ರೆ ಅವ್ರು ಇಷ್ಟಪಟ್ಟಿರೋ ಹುಡುಗಿ ಅವ್ರಿಗೆ ಗಾರ್ಡಿಯನ್ ಬೆಲ್ ಕೊಡ್ತಾರೆ, ಅದು ಪ್ರೀತಿ ಸಂಕೇತವಾಗಿ ಅಂತ ಹೇಳ್ತಾರಪ್ಪ ಈ ಗಾರ್ಡಿಯನ್ ಬೆಲ್ ಕೊಡೋದು. ಹುಡುಗಿ ಇರುವವರು ಗಾರ್ಡಿಯನ್ ಬೆಲ್ ಯೂಸ್ ಮಾಡುವವರಯ್ಯ, ನಾನೇನು ಮಾಡಲಿ ಸಿಂಗಲ್ ಆಂಜನೇಯನ್ ಗದೆ ಇಟ್ಕೊಂಡು ಓಡಾಡುವೇನಯ್ಯ. ನಮ್ಮ ಹತ್ರ ಹುಡುಗಿನಿಲ್ಲ, ಗಾರ್ಡಿಯನ್ ಬೆಲ್ಲು ಇಲ್ಲ. ಬ್ರೇಕ್ ಬಂದು ಡ್ರಮ್ ಬ್ರೇಕ್ ಇದೆ, ಏನಕ್ಕಂದ್ರೆ ಏನಕ್ಕೂ ಯೂಸ್ ಇಲ್ಲ. ಅಕಸ್ಮಾತ್ ಈ ಬೈಕಲ್ಲಿರೋ ಬ್ರೇಕ್ ನ ನಂಬ್ಕೊಂಡು ನೀವೇನೋ ಸ್ಪೀಡಲ್ಲಿ ಹೋದ್ರೆ ಮುಗೀತು ಕಥೆ. ಯಾವ ಚಾನ್ಸಸ್ ಇಲ್ಲ. ರೀಸೆಂಟ್ ಆಗಿ ಮೊನ್ನೆ ತಾನೇ ನಾನು ಡಿವೈಡರ್ ಹುಡ್ಕೊಂಡೆ. ಗೇರ್ ನ ತುಂಬಾ ಸ್ಮೂತ್ ಆಗಿ ಹಾಕ್ಬೇಕು, ಯಾಕಂದ್ರೆ ನಾವು ಆಫ್ ಕ್ಲಚ್ ಹಿಡ್ದು ಗೇರ್ ನ ಟಪ 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 ಹಾಕಿದ್ರೆ ಆ ಗೇರ್ ಅಲ್ಲಿ ಒಂದು ಥ್ರೆಡ್ ಇರುತ್ತೆ ನೋಡಿ, ಆ ಥ್ರೆಡ್ ಸೌದೋಗ್ಬಿಡುತ್ತೆ, ಜಾಸ್ತಿ ದಿನ ಉಳಿಯಲ್ಲ. ಬಜೆಟ್ ಫ್ರೆಂಡ್ಲಿ ಆಗಿರೋ ಈ ಬೈಕು 1 ಲೀಟರ್ಗೆ 70ರಿಂದ 73 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಈ ಬೈಕ್ ನಾನು ತಗೊಂಡಿದ್ದ ಉದ್ದೇಶನೇ ಇದ್ರ ಮೈಲೇಜ್ ಚೆನ್ನಾಗಿದೆ ಅಂತ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ರೀಸೆಂಟಾಗಿ ಬಜಾಜ್ CT100 ಬೈಕ್ ನ ನಿಲ್ಸಿದ್ದಾರೆ. ಈ ಬೈಕು ಎಂತವ್ರಿಗೆ ಯೂಸ್ ಆಗುತ್ತೆ ಅಂದ್ರೆ, ಒಂದು ಡೆಲಿವರಿ ಬಾಯ್ಸ್ ಗಳಿಗೆ ತುಂಬಾ ಮೈಲೇಜ್ ಕೊಡುತ್ತಲ್ವಾ, ಫ್ಯೂಲ್ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಈ ಬೈಕು ಡೆಲಿವರಿ ಬಾಯ್ಗಳಿಗೆ, ಆಮೇಲೆ ರೆಗ್ಯುಲರ್ ಆಗಿ ಓಡಾಡ್ತಾರೆ ನೋಡಿ, ಆಫೀಸು ಮನೆಯಿಂದ ಆಫೀಸು ಅನ್ನೋರಿಗೆ, ಅಂತವ್ರಿಗೆ ಈ ಬೈಕು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಆಮೇಲೆ ನಮ್ ದೇಶದ ರೋಡ್ಗಳಲ್ಲಿ ನೀವು ಈ ಬೈಕ್ ನ ಎತ್ತಾಕಿದ್ರೆ ಈ ಬೈಕ್ ದವರು ವೀಲ್ ಬೆಂಡ್ ಆಗೋಗ್ಬಿಡುತ್ತೆ. ಆಲ್ರೆಡಿ ನಂದು ಫ್ರಂಟ್ ವೀಲ್ ಬೆಂಡ್ ಆಗಿದೆ. ಇತ್ತೀಚೆಗೆ ನನ್ನ ಲವ್ ಲೈಫ್ ಯಾವ ರೀತಿ ಇದೆ ಅಂದ್ರೆ, ನಾನ್ ಇಷ್ಟಪಟ್ಟಿರೋ ಹುಡುಗಿನ ಬೇರೆಯವ್ರ ಮದುವೆ ಆಗ್ತಾರೆ, ಬೇರೆಯವ್ರ ಮದುವೆ ಆಗಿರೋ ಹುಡುಗಿನ ನಾನ್ ಇಷ್ಟಪಡ್ತಾ ಇರ್ತೇನೆ. ಯಾಕೆ ಈ ತರ? ಆ ಗೇರ್ ಶಿಫ್ಟ್ ಮಾಡಿದ್ಮೇಲೆ, ಇದು 4 ಗೇರ್ ಆದ್ರೂ ಗೇರ್ ಶಿಫ್ಟಿಂಗ್ ಮಾಡಿದ್ಮೇಲೆ ನುಗ್ಗುತ್ತೆ, ಪರವಾಗಿಲ್ಲ ಅಂತ ಹೇಳ್ಕೊಳಂಗಿಲ್ಲ, ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಈ ಬೈಕು ಟಾಪ್ ಸ್ಪೀಡ್ ಒಂದು 120 ಕಿಲೋಮೀಟರ್ ಅಂತ ತೋರಿಸಿದ್ದಾರೆ, ಆದ್ರೆ 120 ಕಿಲೋಮೀಟರ್ ಹೋಗಲ್ಲ. ಏನ್ ಹಬ್ಬ ಅಂದ್ರೆ 70ರಿಂದ 80 ಕಿಲೋಮೀಟರ್ ಹೋಗೋದಷ್ಟೇ. ಎಷ್ಟೇ ಎಕ್ಸಿಲೇಟರ್ ಕೊಟ್ಟು ಮುಕ್ಕಡಿದ್ರು ಕೂಡ ಮುಂದ್ಗಡೆ ನುಗ್ಗದೇ ಇಲ್ಲ ಅಂತ. ಅಯ್ಯೋ, ಡಬಲ್ ಮೀನಿಂಗ್ ಗಂಗಾವತಿಲಿ ಯಾವ ಮಟ್ಟದ ಬಿಸಿಲಿದೆ ಅಂದ್ರೆ, ಈ ಟಾರ್ ರೋಡ್ ಮೇಲೆ ಮೊಟ್ಟೆ ಹೊಡೆದಾಕಿರೋ ಆಮ್ಲೆಟ್ ಆಗ್ಬಿಡುತ್ತೆ, ಅಷ್ಟೊಂದು ಬಿಸಿಲಿದೆ. ಮುಂದ್ಗಡೆ ನೋಡ್ತಾ ಇದ್ರ, ಆಕ್ಚುಲಿ 2 ಇಂಡಿಕೇಟರ್ ಇರ್ಬೇಕಿತ್ತು, 2 ಇಲ್ಲ 1 ಇದೆ. ಅದು ಯಾವ್ದು ಇದೆ ಇಂಡಿಕೇಟರ್ ಅದು ಮಾತ್ರ ವರ್ಕ್ ಆಗುತ್ತೆ. ಇಲ್ಲಿ 2 ಇಂಡಿಕೇಟರ್ ಇದಾವೆ, ಆದ್ರೆ ಒಂದೇ ವರ್ಕ್ ಆಗೋದು, ಅದು ಲೆಫ್ಟ್ ಸೈಡ್ ಮಾತ್ರ. ಈ ಕಡೆ ರೈಟ್ ಸೈಡ್ ಇಂಡಿಕೇಟರ್ ವರ್ಕ್ ಆಗಲ್ಲ.
ಆಮೇಲೆ ಸೀಟ್ ಹೈಟು ತುಂಬಾ ಅನುಕೂಲವಾಗಿದೆ. 5'6", 5'7" ಇರೋರು ಆರಾಮ್ಸೆ ಫ್ಲಾಟ್ ಫುಟ್ ಮಾಡಬಹುದು, ಅವ್ರಿಗೆ ಏನು ತೊಂದರೆ ಇಲ್ಲ. ಈ ಬೈಕು ಔಟ್ಲುಕ್ ಅಷ್ಟೇ ನಿಮ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಬ್ಲೂ, ವೈಟ್ ಆಮೇಲೆ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರೆ. ಈ ಬೈಕ್ ಔಟ್ಲುಕ್ ಇಷ್ಟ ಆಗಲ್ಲ, ಆದ್ರೆ ಈ ಬೈಕ್ ನೀವು ಓಡ್ಸಕ್ ಶುರು ಮಾಡಿದ್ರೆ ಪಕ್ಕ ನೀವು ಇಷ್ಟಪಡ್ತೀರಾ. ಯಾಕಂದ್ರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಇಂದ ಹಿಡಿದು ಡೆಲಿವರಿ ಬಾಯ್ ಇಂದ ಹಿಡಿದು ಹೊಲ ಗದ್ದೆ ಕೆಲಸ ಮಾಡೋರು, ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ತೋಟ ಇಟ್ಕೊಂಡಿರೋರು, ರೆಗ್ಯುಲರ್ ಆಗಿ ಓಡಾಡ್ತೀನಿ ಅನ್ನೋರಿಗೆ ಇವತ್ತಿನ ನಮ್ಮ ಪೆಟ್ರೋಲ್ ದರಕ್ಕೆ ಈ ಬೈಕು ತುಂಬಾ ಸೂಟ್ ಆಗಿದೆ. ಈ ಬೈಕು ಆಗ ಶೋರೂಮ್ ಪ್ರೈಸ್ ಬಂದು 90,000 ಆಗ ಬಿಟ್ಟಿದ್ರು. ಈಗ ನನಗೆ 2017 ಬೈಕು, 7ರಿಂದ 8 ವರ್ಷದ ಹಳೆ ಬೈಕು 25,000 ರೂಪಾಯಿ ಸಿಕ್ಕಿದೆ. ಮನೆಯಲ್ಲೆಲ್ಲ ಇಡೀ ಏರಿಯಾದಲ್ಲೇ ಬೈತಿದ್ದಾರೆ. 18-19,000 ಕೊಟ್ಟಿದ್ರೆ ಸಾಕಾಗಿತ್ತು. ಈ ಬೈಕಿಗೆ 25,000 ಏನು ಕೊಡಕ್ ಹೋದೆ ಅಂತ. ಈ ಬೈಕು ನಮ್ ದೇಶದ ಬೈಕು, ನಮ್ಮ ಮಣ್ಣಿನ ಬೈಕು, ನಮ್ ನಾಡಿಂದು ಗಾಡಿನೇ ಆಗ್ಲಿ ಲೇಡಿನೇ ಆಗ್ಲಿ ಬೆಳೆಸಿ, ನಮ್ ದೇಶದಲ್ಲಿ ಸ್ಪ್ಲೆಂಡರ್ ಬಿಟ್ರೆ ಒಂದು ಜಾಗ ಇತ್ತು ನೋಡಿ ಬಜೆಟ್ ಫ್ರೆಂಡ್ಲಿ ಅಂತ, ಆ ಜಾಗನ ಆಕ್ರಮಿಸ್ಕೊಂಡಿದ್ದು ಬೈಕು ಅಂದ್ರೆ ಈ ಬಜಾಜ್ 600 ಬೈಕು. ಈ ಬಜಾಜ್ 600 ಆದ್ಮೇಲೆ ಈ ಬಜಾಜ್ ಕಂಪ್ನಿ ಅವರು ಪ್ಲಾಟಿನಾ ಬೈಕ್ ಇಟ್ಟಿದ್ದಾರೆ. ಇಂಜಿನ್ ಸೇಮೆ, ಆದ್ರೆ ಔಟ್ಲುಕ್ ಚೇಂಜ್ ಅಷ್ಟೇ. ಬಟ್ ನನಗೆ ಸ್ವಲ್ಪ ಇಷ್ಟ ಆಗ್ತಿರೋದಂದ್ರೆ ಇದು ಹ್ಯಾಂಡಲ್ ಬಾರು. ಸ್ವಲ್ಪ ಬಗ್ಗೆ ಕೂತ್ಕೊಂಡು ಒಂದು 4 ಅವರ್ ಈ ಬೈಕ್ ಓಡಿಸಿದ್ರು ಬೆನ್ನು ಬಂಗ ಹೋಗುತ್ತೆ. ಓಕೆ ಸ್ನೇಹಿತರೆ, ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಅಷ್ಟೇ.